ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪರಿಶ್ರಮ ಮಾಧ್ಯಮ ವಾಹಿನಿಯನ್ನು. ವೀಕ್ಷಕರೇ, ನಾವಿವತ್ತು ಕುಣಿಗಲ್ ತಾಲೂಕಿನ ಶೆಟ್ಟಿಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಾವಿದ್ದೇವೆ. ಇಲ್ಲಿಗೆ ಬಂದಿರುವ ವಿಶೇಷತೆ ಏನು ಅಂತಂದರೆ, ಕಾಮಧೇನು ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ಇಂದು ಈ ಶಾಲೆಯಲ್ಲಿ ಓದುತ್ತಿರುವ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇವತ್ತು ಬುಕ್ಸು, ಬ್ಯಾಗ್ಸು ಹಾಗೂ ಜಾಮಿಟ್ರಿ ಬಾಕ್ಸನ್ನು ಇಲ್ಲಿನ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿದೆ. ಬನ್ನಿ, ಆ ದೃಶ್ಯವನ್ನು ನಾವು ನೀವೆಲ್ಲರೂ ಬನ್ನಿ ವೀಕ್ಷಕರೇ.
ಬನ್ನಿ ಬನ್ನಿ ಬನ್ನಿ. ಸೇವಾ ಟ್ರಸ್ಟ್ ನ ಎಲ್ಲ ಆತ್ಮೀಯ ಬಂಧುಗಳಿಗೆ ಜೋರು ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಅಷ್ಟು ಪರಿಶ್ರಮವನ್ನು ಪಡ್ತಾ ಇದ್ದಾರೆ. ಆ ಸಾಂಸ್ಕೃತಿಕ ಹಿನ್ನೆಲೆ ಹೊಂದಿರುವಂತಹ ನಮ್ಮ ಶಾಲೆಯ ಒಂದು ಭಗವದ್ಗೀತೆ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಭಕ್ತಿ ಪ್ರಣಾಮಗಳಿಂದ ಅದನ್ನ ನೆರವೇರಿಸ್ಕೊಡ್ಬೇಕು ಅಂತ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಆ ಕಾಮಧೇನು ನಿಜವಾಗ್ಲೂ ಇಲ್ಲಿಗೆ ಇಳಿಸಿ ತಂದ್ಬಿಟ್ಟು ಅಂತ ಒಂದು ಪದಪುಂಜಗಳಿಂದ ನಮ್ಮೆಲ್ಲರಿಗೂ ಕೂಡ ಕಾಮದೇವನ ಪರಿಚಯವನ್ನ ಬಹಳ ಅತ್ಯದ್ಭುತವಾದ ಪದಪುಂಜಗಳೊಂದಿಗೆ ಪರಿಚಯ ಮಾಡಿಬಿಟ್ಟಿದ್ದಾರೆ. ಅವರಿಗೆ ಜೋರು ಚಪ್ಪಾಳೆಯೊಂದಿಗೆ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಬೇಕು ಅಂದ್ಬಿಟ್ಟು ನಮ್ಮ ಕಾಮಧೇನು ಎಜುಕೇಶನ್ ಸೇವಾ ಟ್ರಸ್ಟ್ ಎಲ್ಲ ಬಂಧುಗಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮೇಡಮ್ ಕಾಮಧೇನು ಎಜುಕೇಶನ್ ಸೇವಾ ಟ್ರಸ್ಟ್ ನ ಬಂಧುಗಳು ನಿಜವಾಗ್ಲೂ ಕೂಡ ನಮ್ಮ ಶಾಲೆಗೆ ಆಗಮಿಸೋದು ಒಂದು ಹೇಳಕ್ಕೆ ಆಗಲ್ಲ, ಅಷ್ಟು ಮನ ತುಂಬಿ ಬರುವಂತ ವಿಚಾರ. ಅವ್ರು ಬರ್ತಾರೆ ಅಂತ ಅಂದ್ರೆ ಎಲ್ಲೆಲ್ಲದ ಸಂತೋಷ, ಅವರ ಮಾತುಗಳನ್ನ ಕೇಳಲಿಕ್ಕೆ, ಅವರ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಎಲ್ಲ ಯಾವಾಗಲೂ ಕಾತುರದಿಂದ ಕಾಯ್ತಾ ಇದ್ದೀವಿ. ಅಧ್ಯಕ್ಷರಾಗಿರ್ತಕ್ಕಂಥ ಆಧ್ಯಾತ್ಮಿಕವಾದಂತ ಈ ಸದಸ್ಯತ್ವವನ್ನು ಪಡೆದುಕೊಂಡು ಹಿರಿಯರಾಗಿರ್ತಕ್ಕಂಥ ಎಂ ವಿಠೋಬಾ ಶೆಟ್ಟಿ ಅವರಿಗೆ ಮತ್ತೊಂದು ಬಾರಿ ಅದ್ಭುತವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಎಂ ವಿಠೋಬಾ ಶೆಟ್ಟಿ. ಬಹುಶಃ ನಿಮ್ಗೆ ಅದರ ಅನುಭವ ಇಲ್ಲ. ಒಂದು ಜೊತೆ ಡ್ರೆಸ್ ಹೊಲ್ಸಕ್ಕೆ ಮನೇಲಿ ನಮ್ಮ ಸ್ಕೂಲ್ ಯೂನಿಫಾರ್ಮ್ ಕೊಟ್ರೆ ಸುಮಾರು ದಿನ ಮನೇಲೇ ಇರ್ಬೋದು ಅಥವಾ ಟೈಲರ್ ಕೊಟ್ಟರೆ ಎಷ್ಟು ದಿನ ಆಗ್ಬೋದು. ಆದರೆ ಇಷ್ಟು ಸುಮಾರು ಏನು
8 ಸ್ಕೂಲ್ಗಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅಷ್ಟು ಶಾಲೆಗಳಿಗೆ ಹೋಗಿ ಅವರ ಅಳತೆಯನ್ನು ಕೊಟ್ಕೊಂಡು ಅವ್ರನ್ನೇ ಎತ್ತಿಲ್ಲ ಹೆಸರು ಸಮೇತ ಅವ್ರ ಬಟ್ಟೆಯನ್ನು ತಲುಪಿಸೋ ವ್ಯವಸ್ಥೆ ಇದೆಯಲ್ಲ, ಬಹುಶಃ ಅವರ ಸಾಧನೆಗೆ ಸೇವೆಗೆ ನಾವು ನಿಜವಾಗ್ಲೂ ಕೂಡ ಹ್ಯಾಟ್ಸ್ ಆಫ್ ಅನ್ನು ಹೇಳ್ಬೇಕು. ಜಗನ್ನಾಥ್ ಸರ್ ಜೋರು ಚಪ್ಪಾಳೆಯೊಂದಿಗೆ ಅವರಿಗೆ ಧನ್ಯವಾದಗಳು ಅರ್ಪಿಸೋಣ. ಕಾರ್ಯಕ್ರಮದಲ್ಲಿ ಅಂತಿಮವಾಗಿ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನ ಸಲ್ಲಿಸಿದಂತಹ ಮೊಟ್ಟಮೊದಲಿಗೆ ಈ ಒಂದು ಸರಳ ಸುಂದರ ಸಮಾರಂಭ ನಿಜ ನನಗೆ ತುಂಬಾ ಸಂತೋಷ ಕೊಡ್ತು. ಮಕ್ಕಳೆಲ್ಲ ಬಹಳ ಚೆನ್ನಾಗಿ ಭಗವದ್ಗೀತೆ ಪಠಣವನ್ನು ಮಾಡಿದ್ರಿ. ನನ್ನ ವೈಯಕ್ತಿಕವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳಲೇಬೇಕು. ಮಕ್ಕಳ ತುಂಬಾ ಚೆನ್ನಾಗಿ ಆಡಿದ್ದೀರಾ. ಅದೇ ರೀತಿ ಈ ಒಂದು ಸುಂದರ ಸಮಾರಂಭಕ್ಕೆ ನನ್ನ ಬಾಲ್ಯವನ್ನು ನೆನಪಾಯಿತು. ಈ ಕಾಮಧೇನು ಟ್ರಸ್ಟ್ನ ಎಲ್ಲ ಸಂಬಂಧಪಟ್ಟಂತ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ಅವರ ಒಂದು ತಂಡ ನಮ್ಮ ಈ ಶಾಲೆಗೆ ಆಗಮಿಸಿ ಎಷ್ಟು ಚೆನ್ನಾಗಿ ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಹಿತವಚನಗಳನ್ನ ಹೇಳಿದ್ದಾರೆ. ಅವರೆಲ್ಲರೂ ಕೂಡ ನನ್ನ ವೈಯಕ್ತಿಕವಾಗಿ ನನ್ನ ಶಾಲೆಗೆ ಸ್ವಾಗತಿಸಿ ಮತ್ತೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೀನಿ. ಯಾಕೆಂದ್ರೆ ಇದ್ದವರಿಗೆಲ್ಲ ಕೊಡ್ಬೇಕು ಅಂತ ಮನಸ್ಸಿರಲ್ಲ. ನೋಡಿ, ನಮ್ಮ ಒಂದು ಗ್ರಾಮೀಣ ಶಾಲೆಗಳನ್ನ ಹಲವಾರು ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ತಮ್ಮ ದುಡಿಮೆಯಲ್ಲಿ ಸ್ವಲ್ಪವನ್ನಾದ್ರೂ ನಾವು ಒಳ್ಳೆ ಕೆಲಸಕ್ಕೆ ವಿನಿಯೋಗಿಸ್ಬೇಕು ಅಂತ ಹೇಳಿ ನಿಮ್ಗೆಲ್ಲರಿಗೂ ಕೂಡ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸಾಕಷ್ಟು ಕಲಿಕಾ ಸಾಮಗ್ರಿಗಳನ್ನೆಲ್ಲ ಒದಗಿಸಿ ನಿಮ್ಮ ಕಲಿಕೆಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಹಿರಿಯರು ಕೂಡ ನಾನು ಒಬ್ಬೊಬ್ಬರಿಗೆ ಹೇಳ್ತಾ ಇಲ್ಲ, ಇಡೀ ಅವರ ತಂಡಕ್ಕೆ ನಾನು ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಕೋರ್ತೀನಿ ಸರ್. ಹಾಗೆ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರು ಮತ್ತೆ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದೀರಿ. ನಿಮ್ಮನ್ನು ಕೂಡ ನಾನು ಸ್ವಾಗತಿಸ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ನನ್ನ ಬಾಲ್ಯದ ದಿನಗಳು ನೆನಪಾಯಿತು. ನಮ್ಮದು ಚಿಕ್ಕನಾಯಕನಹಳ್ಳಿ ತಾಲೂಕು ಹಂದನಕೆರೆ ಅಂದ್ಬಿಟ್ಟು ಹಳ್ಳಿ. ಅಲ್ಲೇ ನಮ್ಮ ವಿದ್ಯಾಭ್ಯಾಸ ಎಲ್ಲ ನಂತರ ಓದಿದ್ದು ಕನ್ನಡ ಮೀಡಿಯಮ್ಮು. ಅಲ್ಲೆಲ್ಲ ದೊಡ್ಡ ದೊಡ್ಡ ಈ ವೈಶ್ಯ ಕುಟುಂಬಗಳು ಇರ್ತಿತ್ತು. ರಾಮ್ ಶೆಟ್ರು, ಶ್ರೀರಂಗ್ ಶೆಟ್ರು, ಗಂಗ್ ಶೆಟ್ರು, ರಾಜಗೋಪಾಲ್ ಶೆಟ್ರು ಅಂದ್ಬಿಟ್ಟು ಅವ್ರ ಮನೆಗಳಲ್ಲೆಲ್ಲ ಚತುರ್ಥಿ ಗಣೇಶನ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ಅನಂತ ವ್ರತಗಳು ಇವೆಲ್ಲ ಈಗ ಎಲ್ಲರೂ ಶುಭಾಚಿಸ್ಕೊಂಡಿದ್ದಾರೆ. ಅವಾಗೆಲ್ಲ ಯಾರು ಹಿಂದಿನ ಪದ್ಧತಿ ಇದ್ದ ಅಂಥವ್ರು ಮಾತ್ರ ಮಾಡ್ತಾ ಇದ್ರು. ಹಾಗಾಗಿ ನಮ್ಮ ತಂದೆ ಜೋಡಿಸಾಗಿದ್ದರಿಂದ ಎಲ್ಲರ ಮನೆಗೂ ಪೂಜೆ ಮಾಡ್ಸಕ್ಕೆ ಹೋಗೋರು. ಸಂಜೆ ಹೊತ್ತು ನಮ್ಮ ಕೆಲಸ ಏನಪ್ಪ ಅಂದ್ರೆ ಅವ್ರೆಲ್ಲರೂ ಮನೆಗೆ ಹೋಗಿ ಕಥೆಗಳನ್ನ ಓದೋದು. ವ್ರತ ಕಥೆಗಳಿರ್ತಿತ್ತಲ್ಲ, ಹಾಗಾಗಿ ನಮ್ಗೆ ಇಷ್ಟ. ಯಾಕೆಂದ್ರೆ ಕನ್ನಡ ನಾವೆಲ್ಲ ಚೆನ್ನಾಗಿ ನಿರಂತರವಾಗಿ ಓದ್ತಿದ್ವಲ್ಲ, ಹಾಗಾಗಿ ಅವ್ರ ಕಡೆಗೆ ಪೂಜೆ ಮಾಡಿಸ್ಕೊಂಡು ಬಂದ್ರೆ ನಾವು ಸಂಜೆ ವ್ರತ ಕಥೆಗಳನ್ನ ಅವ್ರ ಮನೆಗಳಿಗೆ ಹೋಗಿ ಓದ್ತಾ ಇದ್ವಿ. ನಾವಷ್ಟು ನಿರಂತರವಾಗಿ ಓದೋದು ಕೇಳಿ ಅವರು ಹಣ್ಣುಗಳು, ಸೌತೆಕಾಯಿ ಅದೆಲ್ಲ ನಮಗೆ ಕುಂಕುಮ ಕೊಟ್ಟು ಕೊಡ್ತಾ ಇದ್ರು. ಅದೆಲ್ಲ ಈಗ ನೆನಪಾಯ್ತು ಅವ್ರಿಗೆಲ್ಲ ನೋಡಿ. ನಿಜವಾಗ್ಲೂ ಬಾಲ್ಯದ ನೆನಪು ಬಹಳ ಒಂಥರ ಸಿಹಿ ತಿಂದಂಗೆ ಅಂತ ನೆನಪನ್ನ ಅವರೆಲ್ಲರೂ ಕೂಡ ತಂದುಕೊಟ್ಟಿದ್ದಾರೆ. ಹಾಗಾಗಿ ನಾನು ಬಹಳ ಅವ್ರಿಗೆ ಧನ್ಯವಾದಗಳು ಸರ್. ನನ್ನ ಬಾಲ್ಯದಿಂದ ನೆನಪು ಮಾಡೋದು ನೀವೆಲ್ಲ ಕಾರ್ಯಕರ್ತರಾಗಿದ್ದೀರಿ. ಹಾಗಾಗಿ ಮತ್ತೆ ಏನಪ್ಪಾ ಅಂದ್ರೆ ಅವರು ಸುಮ್ಮನೆ ಕೊಟ್ಟಿಲ್ಲ ಮಕ್ಕಳ, ನಿಮಗೆ ನಿಮ್ಮ ಮೇಲೆ ಜವಾಬ್ದಾರಿಗಳನ್ನ ಹೇಳಿದ್ದಾರೆ. ಪ್ರತಿ ಸಲನ ಅವರು ಫೋನ್ಗಳ ಮುಖಾಂತರ, ಮೆಸೇಜ್ಗಳ ಮುಖಾಂತರ ನಿಮ್ಮ ಪ್ರಗತಿಯನ್ನ ವಿಚಾರಿಸ್ತಾ ಇರ್ತಾರೆ. ಹೆಂಗೆ ಮಕ್ಕಳ ಒಂದು ಪ್ರಗತಿ ಯಾವ ತರ ಇದೆ, ಟೆಸ್ಟ್ಗಳಲ್ಲಿ ಚೆನ್ನಾಗಿ ಮಾಡಿದಾರ, ಕಾರ್ಯಕ್ರಮಗಳೆಲ್ಲ ಶಾಲೆ ನಡೀತಾ ಇದೆಯಾ, ಎಲ್ಲ ವಿಚಾರಗಳನ್ನು ಅವರು ತಿಳ್ಕೊಳ್ತಾ ಇರ್ತಾರೆ. ಹಾಗಾಗಿ ನೀವೆಲ್ಲರೂ ಕೂಡ ಪ್ರತಿದಿನನೂ ಅವತ್ತಿನ ಪಾಠ ಪ್ರವಚನಗಳನ್ನ ಮನೆಯಲ್ಲೇ ಓದಿ ಚೆನ್ನಾಗಿ ಕಲ್ತ್ಕೋಬೇಕು. ಆಮೇಲೆ ಎಕ್ಸರ್ಸೈಸ್, ಹಾಳೆಗಳು ಹರಿಯೋದು, ವೇಸ್ಟ್ ಮಾಡೋದು, ಚುಕ್ಕಿ ಆಟ ಎಲ್ಲ ಮಾಡ್ತಾ ಇರ್ತೀರಾ, ಅದೆಲ್ಲ ಮಾಡಬೇಡಿ. ಯಾಕೆಂದ್ರೆ ಒಂದು ಎಕ್ಸರ್ಸೈಸ್ ಅದೆಲ್ಲ 50 ರೂಪಾಯಿಗೂ ಜಾಸ್ತಿ ಇದೆ, ಸುಮ್ಮನೆ ಬರಲ್ಲ ಯಾವುದೇ ವಸ್ತು. ಅದ್ರ ಹಿಂದಗಡೆ ಅವರೆಲ್ಲರ ಶ್ರಮ, ಒಂದು ಸಂಘಟನೆ, ಅವರ ಒಂದು ದುಡಿಮೆ ಅದರ ಹಿಂದೆ ಇದೆ. ಹಾಗಾಗಿ ಅದಕ್ಕೆ ಸಫಲತೆ ಸಿಗಬೇಕು ಅಂದ್ರೆ ನೀವೆಲ್ಲರೂ ಕೂಡ ಚೆನ್ನಾಗಿ ಓದಿ ಒಳ್ಳೊಳ್ಳೆ ಅಂಕಗಳನ್ನು ತಗೊಂಡು ಒಳ್ಳೆ ವ್ಯಕ್ತಿಗಳಾಗಿ ರೂಪುಗೊಳ್ಬೇಕು. ನಾವು ಯಾವುದಾದ್ರೂ ಒಂದು ತನ್ಮಯ ಲೋಕಕ್ಕೆ ಹೋಗ್ಬೇಕು ಅಂತಂದ್ರೆ ಈ ಗೀತೆಗಳು, ಹಾಡುಗಳೇ, ಪ್ರಾರ್ಥನೆಗಳೇ. ನಾವು ಪ್ರಾರ್ಥನೆ ಮೂಲಕ ಮಾತ್ರ ಭಗವಂತನನ್ನು ತಲುಪಿಸ್ಬೋದು. ಅದಕ್ಕೋಸ್ಕರ ನಾವು ಮಧ್ಯದಲ್ಲಿ ಈ ರೀತಿಯ ಒಂದು ಪ್ರಾರ್ಥನೆ ಅಥವಾ ಭಕ್ತಿಗೀತೆಗಳನ್ನ ಹಾಡಲಿಕ್ಕೆ ಅವಕಾಶ ನಿಮಗೂ ಕೊಡುವಂಥದ್ದು, ಎಲ್ರಿಗೂ ಕೂಡ ಅವಕಾಶ. ಈ ಥರ ಕಾಮಧೇನು ಎಜುಕೇಷನ್ ಸೇವಾ ಟ್ರಸ್ಟಲ್ಲೂ ಪ್ರತಿಭೆಗಳಿದ್ದಾರೆ, ಅವ್ರಿಗೂ ಕೂಡ ಈ ಥರ ಅವಕಾಶಗಳನ್ನ ಕೊಡ್ತಾ ಇರೋದು. ಮತ್ತೊಮ್ಮೆ ಜೋರು ಚಪ್ಪಾಳೆಯೊಂದಿಗೆ ಗಿರಿಜಾ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸೋಣ. ಟೀಮ್ ಇದೆಯಲ್ಲ ದಯಮಾಡಿ ಅದಕ್ಕೆ ದಿನಗಳ ಕಂಡ್ರೆ
ಮುಂದೆ ನೆನಪು ನಿಜವಾಗ್ಲೂ ಕೂಡ ಜೀವನ ಪೂರ್ತಿ ಕಾಡ್ತದೆ. ಇವಾಗ ಸುವರ್ಣ ಬಿಟ್ಟು ಏನಾದ್ರು ಬೇರೆ ಬೇರೆ ಬರೀ ವರ್ಣ ಪ್ರಪಂಚ ಕೊಟ್ಟರೆ ಅದು ಸುಮ್ಮನೆ ಆಡಂಬರಕ್ಕೆ ಏನಾದ್ರು ಬಿದ್ದರೆ ನೀವು ಯಾವತ್ತೂ ಮುಂದೆ ದುಃಖ ಪಡ್ತೀರಾ ಅನ್ನೋದು ಬಹುಶಃ ಮೇಡಮ್ ಅವರ ಸಾರ. ಹಾಗಾಗಿ ಅಧ್ಯಕ್ಷ ನುಡಿಗಳನ್ನ ಈ ತರ ಒಂದು ಕಥೆ ಹೇಳೋದ್ರ ಮೂಲಕ ನಿಮ್ಮೆಲ್ಲರಿಗೂ ಕೂಡ ಒಂದು ಪ್ರೇರಣೆ ಕೊಟ್ಟಿದ್ದಾರೆ. ಅವ್ರಿಗೆ ಜೋರು ಚಪ್ಪಾಳಿಯೊಂದಿಗೆ ಅನಂತ ಕಾರ್ಯಕ್ರಮದ ಅಂತಿಮವಾಗಿ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನ ಸಲ್ಲಿಸಲಿದ್ದಾರೆ. ಅದಕ್ಕಿಂತ ಮುಂಚೆ ನಮ್ಮ ಶಾಲೆಗೆ 10 ವರ್ಷ 11 ವರ್ಷಗಳ ಸಂಪರ್ಕ ಇವಾಗಲೂ ಕೂಡ ಒಂದು ರೀತಿ ಹೊಸದೇನೋ ಅಂತ ಅನಿಸ್ತಾ ಇದೆ. ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಆ ಗುಂಡಪ್ಪ ಅವರ ಹೇಳಿದ 10 ವರ್ಷ 11 ವರ್ಷ ದಯಮಾಡಿ ಇದೇ ಕಾರ್ಯ ಮುಂದುವರಿಸ್ಕೊಂಡು ಹೋಗಿ ಸರ್. ಅವ್ರ ಸಂಸ್ಥೆ ಆಕ್ಚುಲಿ ನಮಗೆ ಈ ಸಂಸ್ಥೆನೇ ಒಂದು ಹೆಮ್ಮೆ ನಮಗೆ. ಯಾಕಂದ್ರೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಕಾಮಧೇನು ಎಜುಕೇಶನ್ ಸೇವಾ ಟ್ರಸ್ಟ್ ನಮ್ಮ ಜೊತೆಲಿದೆ. ಹಾಗಾಗಿ ಇದಕ್ಕೆಲ್ಲಕ್ಕೂ ಕಾರಣ ಆಗ್ತಿದೆ ನಮ್ಗೊಂದು ರೀತಿ ನೈತಿಕ ಬೆಂಬಲ. ನಿಜವಾಗ್ಲು ಇದೊಂದು ಸಂಸ್ಥೆ ಇಲ್ಲ ಅಂದಿದ್ರೆ ಬಿಡಿ ನಮಗೆ ಒಂದು ನೈತಿಕ ಬೆಂಬಲ ಇಲ್ಲ ಅಂದಿದ್ರೆ ಒಂಥರ ನಮ್ಗೆ ಇಷ್ಟೊಂದು ಒಂದು ನಮ್ಮಲ್ಲೂ ಕೂಡ ಒಂದು ಆಸಕ್ತಿ ಇದೆಲ್ಲ ಕೂಡ ಆಗ್ತಿರ್ಲಿಲ್ಲ ಸರ್. ಹಾಗಾಗಿ ಒಂದು ನೈತಿಕ ಬೆಂಬಲಕ್ಕೆ ನಿಮ್ಮ ಸಂಸ್ಥೆ ಕಾರಣ ಆಗಿದೆ. ಸೊ ಹಾಗಾಗಿ ಅದು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಮಾತನ್ನು ಹೇಳ್ತಾ ಬೇಡ ಪರವಾಗಿಲ್ಲ. ನಮ್ಗೀಗ 8ನೇ ಕ್ಲಾಸ್ನವ್ರಿಗೆ ಎಲ್ಲರಿಗೂ ಸ್ವೆಟರ್ಗಳನ್ನ ಕೊಡ್ತಾ ಇದ್ರಿ. ನಾನು ಮನವಿ ಸಭೆನಲ್ಲೇ ಕೇಳ್ತಾ ಇದ್ದೀನಿ, ಆಮೇಲೆ ಕೇಳ್ಬೋದಿತ್ತು ನಾವು. ಇದು ಟ್ರ್ಯಾಕ್ ಸೂಟ್ ತರ ಏನಲ್ಲ ಶನಿವಾರಕ್ಕೆ ಸಾಧ್ಯ ಆಗ್ಬೋದಾ ಅಂತ ಅಂದ್ರೆ ಗೊತ್ತಿಲ್ಲ ನಿಮ್ಮಲ್ಲಿ ಆಗಿದೆ ಅಂತಲ್ಲ ಓವರ್ ಆಲ್. ಅಂದ್ರೆ ಈ ಸ್ವೆಟರ್ ಮಾಮೂಲಿ ಸಾಮಾನ್ಯವಾಗಿ ಇಟ್ಕೋತಾರೆ. ನಮಗೆ ಶನಿವಾರ ಏನಾಗುತ್ತೆ ಆ ಥರದ್ದೊಂದು ಏನು ಯೋಗ ಇನ್ನೊಂದು ಈ ಥರ ಮಾಡಿಸೋಕ್ಕೆ ಅಥವಾ ಒಂದು ಸ್ಪೆಷಲ್ ಒಂದು ಪ್ರೈವೇಟ್ ಸ್ಕೂಲ್ ಅನ್ನು ತೆಚ್ಕೊಡೋಕ್ಕೆ ನಮಗೆ ಒಂದು ಕವಾಯಿತು ಕಡಿಮೆ ಆಗ್ಬೋದು ಮೇಡಮ್. ಎಷ್ಟಾಗುತ್ತೆ? ಎಲ್ಲ ಸ್ಕೂಲ್ಗೂ ಕೊಡಬೇಕು. ಸ್ವೆಟರ್ಗಿಂತ ಈಗ ಸ್ವೆಟರ್ ಚೆನ್ನಾಗಿದೆ ಸರ್. ಎಲ್ಲ ಅದ್ಭುತನೇ ಬಿಡಿ. ಯಾವುದನ್ನು ಕೂಡ ನಾವು ಇಲ್ಲಿ ಕೇಳಿ ಪಡೆಯಂಗಿಲ್ಲ. ಎಲ್ಲವನ್ನೂ ಸಂಸ್ಥೆ ಕೊಡ್ತಾ ಇದೆ. ಆಗುಮಾ ಆಂಜನೇಯ ಆಗೆ ಸಾಗೆ ಪೋಮ ಆಂಜನೇಯ ಆಗುಮಾ ಆಂಜನೇಯ ಆಗೆ ಸಾಗೆ ಪೋಮ ಆಂಜನೇಯ ಆಗುಮಾ ಆಗುಮಾ ಜೈ 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 ಹನುಮಾ ಜೈ ಜೈ ಭೀಮ ಆಗುಮಾ ಆಂಜನೇಯ ಆಗೆ ಸಾಗೆ ಪೋಮ ಆಂಜನೇಯ ಆಗುಮಾ భద్రాచలములో సీతారాముడు నీ రూపమెంత బాగా జగములో పొలా నీ రూపమెంత బాగా జగములో పొలా ఆగుమా జై 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 హనుమా జై 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 హనుమా జై 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 భీమ ఆగుమా ఆంజనేయ ఆగే సాగి పోమ ఆంజనేయ ఆగే సాగి పోమ ఆంజనేయ ఆగే సాగి పోమ ಆಂಜನೇಯ. ವಯಸ್ಸಿಗೆ ಮೀರಿದಂತ ರಾಗ ಹಾಲಾಪ ಆ ಸಪ್ತ ಸ್ವರದ ಮಿಲನ ಅದ್ಭುತ. ಆ ಸ್ವರಗಳ ಮಿಲನ ಏನಿದೆ ಅವರ ರಾಗದ ಕೊನೆಗೆ ಬರ್ತಕ್ಕಂಥ ಹಾಲಾಪ. ಆಂಜನೇಯ ಮತ್ತೆ ಭೀಮ ಇಬ್ಬರು ಕೂಡ ಪವನ ಸುತರು. ಆ ಸುತರಾದಂತ ಇಬ್ಬರು ಅಣ್ಣ ತಮ್ಮಂದಿರ ವಿಚಾರ ಎಷ್ಟು ಅದ್ಭುತ ಅಂತ ಹೇಳಿದ್ರೆ, ಆ ತುಂಗಾ ತೀರದಲ್ಲಿ ನಿಂತಿರ್ತಕ್ಕಂಥ ಆಂಜನೇಯ ಎಷ್ಟು ಸುಂದರವಾಗಿ ನಿಂತಿದೆಯಾ, ನಿನ್ನನ್ನು ನೋಡೋದಕ್ಕೆ ನನಗೆ ಕಣ್ಣೆರಡು ಸಾಲದು ಅನ್ನೋ ರೀತಿಯಲ್ಲಿ ಆಂಜನೇಯನ ಹಾಡನ್ನ ಆಡ್ತಾ ಹೋಗಿ ಅವನ ಪರಮ ಭಕ್ತನಾಗಿ ಬೆಳೆದಿರ್ತಕ್ಕಂಥ ಶ್ರೀರಾಮನ
ದಾಸನಾಗಿರ್ತಕ್ಕಂಥ ಆಂಜನೇಯನ ಕೀರ್ತನೆ ನಮೋ ನಮಃ. ನಿಜವಾಗ್ಲೂ ಅವರ ಗಾಯನ ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಅನ್ನ ಮಾಡ್ತಾರೆ. ಪ್ರಾಕ್ಟೀಸ್ ಅಲ್ಲ, ಅವರು ಕುತ್ಕೊಂಡು ಜ್ಞಾನವನ್ನ ಇಟ್ಟು ಆ ಕಾನ್ಸಿಯಸ್ ಇಂದ ಕಾನ್ಸಂಟ್ರೇಷನ್ ಅನ್ನು ಮಾಡಿ ಪಡ್ಕೊಂಡಿರ್ತಕ್ಕಂಥ ಭಕ್ತಿ ಥ್ಯಾಂಕ್ ಯು ಸರ್. ಇದು ನಮಗೆ ನಮ್ಮ ತಾರಾ ಮೇಡಮ್ ತುಮಕೂರಿಂದ ಬರ್ತಾರೆ, ಅವ್ರಿಗೆ ಹೇಳ್ಕೊಟ್ಟಿರೋ ಹಾಡಿದ್ದು ನಮಗೆ. ಥ್ಯಾಂಕ್ ಯು ಎಲ್ರಿಗೂ ನಮ್ಮ ಹಾಡನ್ನ ಕೇಳಿಸ್ಕೊಂಡಿದ್ದಕ್ಕೆ. ಈಗ ಇವ್ರು ನಿಮ್ಮ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ಬೇಕಂದ್ರೆ ಮೋಟಿವೇಶನ್ ಕೊಡೋರು ಯಾರು? ನಿಮ್ಮ ಟೀಚರ್ಸ್ ಅಲ್ವಾ? ನೀವು ನೋಡಿ ಸುರೇಶ್ ಅವರು, ಪ್ರಸಾದ್ ಅವರು, ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಲ್ವಾ? ಅವ್ರ ಮಾತು ಕೇಳಿದ್ರೇನೆ ನಮಗೆ ಮೋಟಿವೇಶನ್ ಬರ್ತದೆ, ನಮ್ಗೆ ಈ ತರ ಟೀಚರ್ಸ್ ಬೇಕಾಗಿತ್ತಲ್ವಾ ಅಂತ ಅಲ್ವಾ? ಸೊ ನೀವೆಲ್ಲಾನು ಪುಣ್ಯವಂತರು, ನಿಮ್ಗೆ ಇಂಥ ಟೀಚರ್ಸ್ ಸಿಕ್ಕಿದ್ದಾರೆ. ಸೊ ಅದರಿಂದ ಅವ್ರ ಗೈಡೆನ್ಸ್ ತಗೊಂಡು ನೀವು ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ. ಮತ್ತೆ ಇಂಥ ಟೀಚರ್ಗೆ ನಾವು ಇನ್ನೂ ಸ್ವಲ್ಪ ಉತ್ತೇಜನ ಕೊಡಬೇಕಂತ ಒಂದು ದೃಷ್ಟಿಯಿಂದ ನಾವು ಏನು ಮಾಡ್ತಿದ್ದೀವಿ, ಟೀಚರ್ಸ್ ವರ್ಕ್ಶಾಪ್ ಅಂತ ಮಾಡ್ತಾ ಇದ್ದೀವಿ. ನಾವು ನಮ್ಮ ಒಂದು ಸುಮಾರು 10 ಶಾಲೆಗಳಿದೆ, ಅಲ್ಲಿಂದ ನಮಗೆ ಒಂದು 100 ಟೀಚರ್ಸ್ ಎಲ್ಲ ಬರ್ತಾರೆ ಒಂದು ವರ್ಕ್ಶಾಪ್ಗೆ. ನಾವು ಇನ್ನೂ ಸ್ವಲ್ಪ ವಿದ್ಯಾರಂಗದಲ್ಲಿ ತುಂಬ ಅನುಭವ ಇರುವವರು, ಮೇಧಾವಿಗಳನ್ನೆಲ್ಲನೂ ನಾವು ಕರೆಸಿ ಅವರಿಂದ ಇವ್ರಿಗೆ ಇನ್ನೂ ಉತ್ತೇಜನ ಭಾಷಣ ಕೊಡಿಸ್ತಾ ಇದ್ದೀವಿ. ಲಾಸ್ಟ್ ಇಯರ್ 2 ನಾವು ವರ್ಕ್ಶಾಪ್ ಎಲ್ಲ ಮಾಡಿದ್ದೀವಿ. ಒಂದು ಶ್ರೀ ರಾಮಕೃಷ್ಣ ಆಶ್ರಮದಲ್ಲಿ ಒಂದು, ಮತ್ತೆ ಶುಭಂ ಕರೋತಿ ಮೈತ್ರೇಯಿ ಗುರುಕುಲ, ಅಲ್ಲಿ 2 ಕಡೆ ನಾವು ಬರ್ತಾ ಇದ್ದೀವಿ. ಸೊ ಇನ್ನೂ ಉತ್ತೇಜನ ಒಂದು ನಿಮ್ಗೆ ನಿಮ್ಗೆ ಅಲ್ಲಿ ಉತ್ತೇಜನ ತೋರಿಸ್ತಾರೆ. ನಿಮ್ಮ 100% ತರೋದಕ್ಕೆ ಏನು ಕಷ್ಟ ಆಗಲ್ಲ ನಮಗೆ ಅಂತ ನನ್ನ ಅಭಿಪ್ರಾಯ. ಮತ್ತೆ ಇದೆಲ್ಲರ ಜೊತೆಗೆ ಮತ್ತೆ ಇದರಲ್ಲಿ ಕೆಲವು ಇನ್ನು SSLC ಆದ್ಮೇಲೆ PUC ಡಿಗ್ರಿ ಅಲ್ಲೆಲ್ಲ ಇನ್ನೂ ಚೆನ್ನಾಗಿ ಓದ್ಕೊಂಡು ಇನ್ನೂ ಒಳ್ಳೆ ಮಾರ್ಕ್ಸ್ ತರಬೇಕು ಅಂತ ಒಂದು ಅಭಿಪ್ರಾಯ ಬರುತ್ತೆ. ಮತ್ತೆ ಇವನ್ನೆಲ್ಲ ಈಗ ನಾವು ಪ್ರತಿಭಾ ಪುರಸ್ಕಾರ ಆಹ್ವಾನ ಮಾಡಿ ಇವರಿಗೆಲ್ಲ ಸನ್ಮಾನ ಮಾಡಿ ನಾವು ಕ್ಯಾಶ್ ಅವಾರ್ಡು ನೀಡುತ್ತಾ ಬಂದಿದ್ದೇವೆ. ಈಗ 9th 10th ಕ್ಲಾಸಲ್ಲಿ ಇರೋರೆಲ್ಲ ನೋಡಿರ್ತೀರಲ್ಲ, ಲಾಸ್ಟ್ ಇಯರ್ ಮಾಡಿದ್ವಿ. ಆಮೇಲೆ ಇದರಲ್ಲಿ 80% ಒಂದು ಕ್ಯಾಶ್ ಇರ್ತದೆ. ಮತ್ತೆ 90 to 95% ಬಂದರೆ 2,000 ರೂಪಾಯಿ. 95 99.99 ಬಂದಿರೋರಿಗೆ 5,000. 100% ಬಂದರೆ ಅವ್ರಿಗೆ 10,000 ರೂಪೀಸು ನೀಡುತ್ತಾ ಬಂದಿದೆ. ಈಗ 10th ಕ್ಲಾಸ್ನಲ್ಲಿ ಯಾರು ಓದ್ತಾ ಇದ್ದೀರಾ? ದಯವಿಟ್ಟು ನಿಂತ್ಕೊಳ್ಳಿ. ಈಗ ನಾವು ನಮ್ಮ ಕಾಮವಾಗಿ ತಮಗೆಲ್ಲ ರಿಕ್ವೆಸ್ಟ್, ಯಾರ್ಯಾರು ನೀವು 100%ಗೆ ನೀವು ದಯವಿಟ್ಟು ಎಲ್ಲ ಕೈ ಎತ್ತೀರಿ. 675 ನೀವು ಪ್ರತಿಯೊಬ್ಬರಿಗೆ ಕೊಟ್ಟು ನೀವು ಪ್ರಯತ್ನ ಪಡ್ರಿ, ನಿಮ್ಗೆ ನೀವು ಸಕ್ಸಸ್ ಆಗ್ತೀರಾ. ನಾವು ಕೊಡುವ ಪುಸ್ತಕಗಳು ಮತ್ತೆ ಲೇಖನ ಸಾಮಗ್ರಿಯನ್ನು ಪಡೆದಿದ್ದೀರಾ, ನಿಮ್ಗೆ ಸಂತೋಷವಾಯ್ತಾ? ನಾವು ನನ್ನ ಭಾಷಣ ಸ್ಟಾರ್ಟ್ ಮಾಡೋದು ಮುಂಚೆ ನಮ್ಮ ಈ ಕಾಮಧೇನು ಎಜುಕೇಶನ್ ಸೇವಾ ಟ್ರಸ್ಟ್ನ ಸ್ಥಾಪಕರಾದಂಥ ದಿವಂಗತ ಶ್ರೀ ಆದಿನಾರಾಯಣ್ ಅವರು ಮತ್ತೆ ನಮ್ಮ ಸದಸ್ಯರಾದಂಥ ಬಾಲಕೃಷ್ಣ ಅವರು ಈಗ ರೀಸೆಂಟಾಗಿ ಅವರು ತೀರೋಗಿದ್ದಾರೆ. ಅವರ ಆತ್ಮಶಾಂತಿಗಾಗಿ ನಾವೆಲ್ಲರೂ 1 ನಿಮಿಷ ಮೌನವನ್ನು ಆಚರಿಸೋಣ. ಜಸ್ಟ್ 1 minute more. ಯಾಕೆಂದ್ರೆ ಹುಟ್ಟಿದಂತ ಮನುಷ್ಯ ಸಾಯುವುದು ಸಹಜ, ಸತ್ತಂತ ಮನುಷ್ಯನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಕೋರ್ತಕ್ಕಂಥದ್ದು ಇರ್ತಕ್ಕಂಥ ಮನುಷ್ಯನ ಆದ್ಯ ಕರ್ತವ್ಯ. ಸೊ ಯು ಸ್ಟಾರ್ಟ್ ಬಿಗಿನ್. ಕತ್ ಮುಗಿಸಿ.
ನಮ್ಮ ಮುಂದೆ ಇದ್ದಂಥವ್ರು ಯಾಕೆ ಆಮೇಲೆ ಹೇಳೋಣ ಅಂತ ತೀರ್ಮಾನ ಮಾಡಿ. ನಮ್ಮ ಮುಂದೆ ಇದ್ದಂಥವ್ರು ಅಪಾರ ಪಾಂಡಿತ್ಯ ಉಳ್ಳಂಥವ್ರು, ಬಹುಶಃ ದಿನಗಟ್ಟಲೆ ನಿಮ್ಮಲ್ಲಿ ವ್ಯಕ್ತಿತ್ವವನ್ನು ರೂಪಿಸುವಷ್ಟು ಶಕ್ತಿ ಇರುವಂಥವ್ರು. ಅವರು ಕಾಮಧೇನು ಎಜುಕೇಶನ್ ಸೇವಾ ಟ್ರಸ್ಟ್ನ ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಿವೃತ್ತ ನ್ಯಾಯಾಧೀಶ ಶ್ರೀಯುತ ವಿಠೋಬ ಶೆಟ್ಟಿ. ಚಪ್ಪಾಳೆ. ಹಾಗಾಗಿ ನಾನು ಯಾವತ್ತೂ ಕೂಡ ಪದೇ ರಿಪೀಟ್ ಮಾಡ್ತಲೇ ಇರ್ತೀನಿ. ಆದರೆ ಕಾಮಧೇನು ಎಜುಕೇಶನ್ ಟ್ರಸ್ಟ್ ಯಾಕೆ ನಾವು ಇಷ್ಟೊಂದು ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ಇಂಥ ವಿಚಾರವಂತರೆಲ್ಲ ಇದ್ದಾರೆ, ನಮ್ಮ ಮಕ್ಕಳಿಗೆ ಆ ವಿಚಾರ ಟ್ರಾನ್ಸ್ಫರ್ ಆಗಬೇಕು, ಆದ್ರ ಮೂಲಕ ಮನಸ್ಸು ಪರಿವರ್ತನೆ ಆಗಿ ತಮ್ಮ ಜೀವನವನ್ನು ರೂಪಿಸ್ಕೋಬೇಕು ಅನ್ನೋ ಆಶಯದೊಂದಿಗೆ ಭಾಳ ಇಷ್ಟಪಡ್ತಾ ಇರೋದು. ಈಗ ಮುಂದಿನ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಒಂದು ಕಾರ್ಯಕ್ರಮ, ನಿಮ್ಮೆಲ್ಲರಿಗೂ ಕೂಡ ಲೇಖನ ಸಾಮಗ್ರಿ ಮತ್ತು ಬ್ಯಾಗ್ ಮತ್ತು ಪುಸ್ತಕ ವಿತರಣೆ ಕಾರ್ಯಕ್ರಮ. ಎಲ್ಲರೂ ಕೂಡ ಸಾಲಾಗಿ ಬರಬೇಕು, ಬಂದು ಸ್ವೀಕರಿಸಿ ಹೋಗ್ಬೇಕಾಗುತ್ತೆ. ಇನ್ಸ್ಟ್ರಕ್ಷನ್ ಕೊಡ್ತೀವಿ.
ನಮಗೆ ಏನೋ ಪ್ರೋಗ್ರಾಮ್ ಹಾಕೊಂಡ್ಬಿಟ್ಟಿದೀವಿ, ಬಹುಶಃ ಸಮಸ್ಯೆ ಆಗ್ತಾ ಇದೆಯೋ ಅಂತ ಅನ್ಸುತ್ತೆ. ಹೌದು, ಯಾಕೆಂದ್ರೆ ಮಳೆ ಬರೋ ಸಂದರ್ಭ ಇರ್ಬೋದು. ನಾವು ಹಂತವಾಗಿ ಪ್ರೋಗ್ರಾಮ್ ಹಾಕೊಂಡಿದ್ವಿ ಸರ್, ಅದು ಮಳೆ ಸಿಚುವೇಶನ್ ತೊಂದರೆ ಕೊಡ್ತಾ ಇದೆ. ಹೌದು ಸರ್, ಪ್ರೀತಿಯ ಮಕ್ಕಳೇ, ವೇದಿಕೆ ಅಲಂಕರಿಸಿ ಮಹನೀಯರು, ಸಮಯ ಆದರೂ ಒಂದು ಸಣ್ಣ ವಿಚಾರನ ನಿಮ್ಮ ಮುಂದೆ ಪ್ರಾರಂಭ ಮಾಡೋಣ. ಬಹಳ ಕಷ್ಟಪಟ್ಟು ಹುಡುಕ್ತಾ ಇದ್ದೆ, ಏನು ಬಹಳ ಸಾಲ ತಲೆ ಕೆಡಿಸ್ತಾರೆ ನಮ್ಮ ಹಿರಿಯರೆಲ್ಲ. ಸ್ವರ್ಗ, ನರಕ, ಭೂಮಿ, ಮಣ್ಣು, ನುಸಿ ಅಂತ ವೈಜ್ಞಾನಿಕವಾಗಿ ಏನಾದರೂ ಹಿನ್ನೆಲೆ ಇದೆಯಾ? ಎಷ್ಟು ಹುಡುಕಿದ್ರು ನನಗಂತೂ ಸಿಗಲಿಲ್ಲ. ಆದರೂ ನನ್ನ ವಿಚಾರ ಅಥವಾ ನಾನು ಸೋತ ವಿಚಾರದ ಒಂದು ಕ್ಷಕಿರಣ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಸೂರ್ಯ ಇದ್ದಾನೆ, ಸೂರ್ಯನ ಸುತ್ತ ಗ್ರಹಗಳಿದ್ದಾವೆ. ಇಂಥ ಸೂರ್ಯಗಳು 10⁻11 ಸೇರಿದರೆ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ, ಅಥವಾ ಮಿಲ್ಕಿ ವೇ ಗ್ಯಾಲಕ್ಸಿ ಆದಮೇಲೆ ಮತ್ತೆ ಖಾಲಿ ಜಾಗ, ಅದಾದಮೇಲೆ ನೆಬುಲಾ ಗ್ಯಾಲಕ್ಸಿ ಅಂತ ಇನ್ನೂ ಗ್ಯಾಲಕ್ಸಿ ಅಂಡರ್ ಫಾರ್ಮೇಶನ್ ಅದಿದೆ ಅಂತ ಅಸ್ಟ್ರಾನಮಿ ಹೇಳ್ತಾರೆ. ಹೀಗೆ ಎಷ್ಟು ಗ್ಯಾಲಕ್ಸಿಗಳು ಇರ್ಬೋದು ಅಂತ ಹುಡುಕಕ್ಕೆ ಹೋದ್ರೆ ನಮಗೆ ಯಾರಿಗೂ ಲೆಕ್ಕ ಸಿಕ್ಕಿಲ್ಲ ಅಂತ ವಿಜ್ಞಾನಿಗಳೇ ಒಪ್ಕೊಳ್ತಾರೆ. ಸರಿ, ಮತ್ತೆ ಇಂತೆಲ್ಲ ಇಷ್ಟೊಂದು ವಿಷಯದಲ್ಲಿ ಎಲ್ಲಾದರೂ ಸ್ವರ್ಗ ನರಕ ಅಂತೀವಲ್ಲ, ಎಲ್ಲಾದ್ರೂ ಸಿಗ್ಬೋದು ಅಂತ ನೋಡಿದ್ರೆ ನನಗನ್ನಿಸ್ತು ಸ್ವರ್ಗ ಸೂರ್ಯನ ಹತ್ರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸೂರ್ಯನ ಹತ್ರ ಹೈಡ್ರೋಜನ್ ಆಟಮ್ ಒಡೆದು ಹೀಲಿಯಂ ಆಗಿ ಸಾವಿರಾರು ಡಿಗ್ರಿ ಟೆಂಪರೇಚರ್ನಲ್ಲಿ ಅಲ್ಲಿದೆ. ಸೂರ್ಯನ ಹತ್ರ ಯಾವ ವಸ್ತು ಇರೋಕ್ಕಾಗಲ್ಲ, ಯಾವ ವಸ್ತು ತನ್ನ ಶೇಪನ್ನು ಕೂಡ ಆ ರೀತಿ ಉಳಿಸಿಕೊಳ್ಳಕ್ಕಾಗಲ್ಲ. ನಿಮಗೆ ಬಾಯ್ಲಿಂಗ್ ಪಾಯಿಂಟು ಇವೆಲ್ಲ ಗೊತ್ತಿದೆ. ನೀರು ಕುದ್ದು ಆವಿ ಆಗ್ತದೆ, ಆವಿ ಮುಂದೆ ಇನ್ನೂ ಜಾಸ್ತಿ ಕಾಯಿಸಿದ್ರೆ ಅದು ಅಯನೈಸ್ಡ್ ಆಗುತ್ತೆ. ಈಗೆಲ್ಲ ಏನು ಮಾಡ್ಕೊಂತಂದ್ರೆ ಎಲ್ಲ ವಸ್ತುಗಳು ಅಯನೈಸ್ಡ್ ಆಗೋದ್ರಲ್ಲಿ ಜೀವರಾಶಿ ಸೂರ್ಯನ ಹತ್ರ ಇರ್ಲಿಕ್ಕೆ ಸಾಧ್ಯವ, ಸ್ವರ್ಗ ಇರ್ಲಿಕ್ಕೆ ಸಾಧ್ಯವ? ಹಂಗೆ ನೋಡಿದ್ರೆ ಯಾವ ಇಲ್ಲ. ಹೋಗ್ಲಿ, ನಮಗೆ ತಿಳಿದ ಮಟ್ಟಿಗೆ ಎಲ್ಲ ಗ್ರಹಗಳಲ್ಲಿ ಎಲ್ಲಾದರೂ ಜೀವರಾಶಿ ಇದೆಯಾ? ಅದು ಇಲ್ಲ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಮತ್ತೆ ಎಲ್ಲಾದರೂ ಒಂದು ಸ್ವಲ್ಪ ಜೀವರಾಶಿ ಇರೋದಾದ್ರೆ ಎಲ್ಲಿದೆ ಅಂತ ನೋಡಿದ್ರೆ ಭೂಮಿ ಮೇಲೆ ಮಾತ್ರ ಸದ್ಯ. ಇನ್ನು ಮಂಗಳ ಗ್ರಹದಲ್ಲಿ ಹಿಂದೆ ಇದ್ದಿರ್ಬೋದು ಅಥವಾ ಮುಂದೆ ಆಗ್ಬೋದು ಅಂತ. ಮತ್ತೆ ಭೂಮಿ ಮೇಲೆ ಮಾತ್ರ ಸ್ವರ್ಗ ಇದು ಜೀವರಾಶಿ ಇರಬೇಕಾದ್ರೆ, ಗಿಡ ಮರ ಬಳ್ಳಿ ಪ್ರಾಣಿ ಪಕ್ಷಿ ಎಲ್ಲವೂ ಮನುಷ್ಯ ಎಲ್ಲ ಇಲ್ಲೇ ಇರಬೇಕಾದ್ರೆ ಸ್ವರ್ಗನ ನಾವು ಎಲ್ಲೋ ಹುಡ್ಕೊಂಡು ಹೋಗ್ಬೇಕಾ? ಎಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ 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 ಅಂತ ಎಲ್ಲ ಕಡೆ ಬರೋದ್ನಾಗ ಏನಾದ್ರೂ ಸ್ವರ್ಗ ಅಥವಾ ನರಕ ಅಂತ ಇದ್ದರೆ ಅದು ಎಲ್ಲಿ ಮಾತ್ರ ಇದೆ. ಅದನ್ನ ಅರ್ಥ ಮಾಡ್ಕೊಳ್ಳೋದು, ಅದಕ್ಕೆ ತಕ್ಕಂಗೆ ನಡ್ಕೊಳ್ಳೋದು ನಿಮ್ಮ ಎಲ್ಲರ ಕೈಯಲ್ಲಿದೆ ಅಂತ ಒಂದೇ ಮಾತನ್ನು ಹೇಳಿ ನಾನು 2 ಮಾತನ್ನು Greatly I salute for all of because Bhagavad Gita, it's not a easy. ಸುಸಂಸ್ಕೃತವನ್ನು ಓದತಕ್ಕಂಥ ಆ ಪಾಂಡಿತ್ಯವನ್ನು ಪಡೆದಂತ I grateful to you. I am appreciating. Really, I grateful. Thanks. Because ರಿಲಿ ಇದು ಯಾಕೆಂದ್ರೆ
ಅಂತರಾಳದಲ್ಲಿ ಬರ್ತಕ್ಕಂಥ ಆ ಆನಂದ ಇದೆಯಲ್ಲ, ರಿಯಲಿ ಐ ಅಪ್ರಿಷಿಯೇಟ್ ಒನ್ಸ್ ಅಗೇನ್. ಆ ಸಂಸ್ಕೃತದ ಪದಗಳನ್ನ ಉಚ್ಚಾರಣೆಯನ್ನ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದನ್ನ ಕಲಿಸೋದಕ್ಕೆ ಅವ್ರು ಎಷ್ಟು ಶ್ರಮ ಪಟ್ಟಿದಾರೋ ನನಗೆ ಗೊತ್ತಿಲ್ಲ. ಐ ಡೋಂಟ್. ಬಟ್ ರಿಯಲಿ ಇಟ್ಸ್ ಮಿಸರಬಲ್. ಎಕ್ಸ್ಪೆಕ್ಟೇ ಮಾಡೋಕ್ಕಾಗ್ತಲೇ ಇರ್ತಕ್ಕಂಥದ್ದು. ನಾನು ಸಾಕಷ್ಟು ಶಾಲೆಗಳನ್ನು ವರ್ಕ್ ಮಾಡ್ಕೊಂಡು ಬಂದೆ, ಬಟ್ ಐ ಡಿಡ್ಂಟ್ ಸಿ ಎನಿ ವೇರಿ ಇನ್ ದೀಸ್ ಟೈಪ್ ಆಫ್ ಪ್ರೊನೌನ್ಸಿಯೇಷನ್ ಇನ್ ದ ಫ್ಯಾನ್ಸಿ ವರ್ಡ್ಸ್. ಬಟ್ ಇಟ್ಸ್ ಫ್ಯಾಂಟಾಸ್ಟಿಕ್, ರಿಯಲಿ ಫ್ಯಾಂಟಾಸ್ಟಿಕ್. Grateful, thanks once again, thanks to Suresh. Really, you've done a good job. ಇದರಿಂದ ಬೇರೆ ಇದೆ ಹಿಂದೆ. ಸೊ ಈಗ ಗೀತಾಂಜಲಿ ಕಡೆ ತಲುಪಬೇಕು. ನಾನು ಕೋಶಿಸ್ಕೊಂಡು ಹೋಗ್ತಾ ಇದ್ದೇನೆ ಅಷ್ಟೇ. ಅವಾಗ ಹೇಳಿಸೋಕೆ ಪ್ರತಿದಿನ ನಿಜ ಪ್ರಾರ್ಥನೆ ಹೇಳಿಸ್ತಾ ಇದ್ದೀನಿ. ಅದು ಕ್ರೆಡಿಟ್ ಎಲ್ಲ ಗೀತಾಂಜಲಿ ಮೇಡಮ್ ಅವ್ರಿಗೆ. ಆಸೆ ಇತ್ತು, ಅದನ್ನ ಅಸ್ಥಿಭಾರವನ್ನು ಹಾಕೊಟ್ಟಿದ್ದಾರೆ. ಅದು ಮುಂದುವರಿಸಿಕೊಂಡು ಹೋಗೋಂಥ ಕೆಲಸವನ್ನು ಪ್ರತಿದಿನ ಮಾಡ್ತಾ ಇದ್ದೀವಿ ಸರ್. ಪ್ರತಿದಿನ ಶ್ಲೋಕ. ಹಾಗಾಗಿ ಅಂತ ಧ್ಯಾನ ಲೋಕಕ್ಕೆ ಧ್ಯಾನ ಸ್ವರೂಪಿಯಾದಂತಹ ಭಗವಂತನ ಶ್ಲೋಕವನ್ನು ಹಾಡೋದ್ರ ಮೂಲಕ ಆಧ್ಯಾತ್ಮಿಕ ಲೋಕಕ್ಕೆ ಕೊಂಡೊಯ್ದಂತಹ ನಿಮ್ಮಂತ ಎಲ್ಲ ದೈವ ಸ್ವರೂಪಿಗಳಂತ ಪುಟ್ಟ ಮಕ್ಕಳ ನಿಮ್ಮೆಲ್ಲರಿಗೂ ಕೂಡ ನಾನು ಚುನಾವಣೆ ಆಗಿದ್ದೇನೆ. ಜೋರು ಚಪ್ಪಾಳಿಗೆ ನಿಮಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದುವರೆದ ಭಾಗ ಆಕ್ಚುಲಿ ಎಲ್ಲ ಮಳೆ ಬರೋ ಸಿಚುವೇಶನ್ ಇರ್ಬೋದು. Class, raise up. Hey. Class, stop. Hey. Extra. Bhagavad Gita. Begin. Bhataya pratibodhita bhagavata narayana swayam vyasena gratitam puranamuyinam madhye mahabharatam advaitamrutavarshiniim bhagavatim ashtadashaadhyayiniim ambatvamanusandadami bhagavad-gite bhavadveshini namostute विशालबुद्धे पुल्लारविन्दायतपत्रनेत्रा येन त्वया भारततैलपूर्णः प्रज्वालितो ज्ञानमयप्रदीपः प्रपन्नपारिजाताय स्तोत्रवेत्रैकपाणये ज्ञानमुद्राय कृष्णाय गीतामृतदुहे नमः। सर्वोपनिषदो गावो दोगानन्दनः पार्थो वत्ससुधीर्भोक्ता दुग्धं गीतामृतं मातु वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं भीष्मद्रोणतटा जयद्रथजला गान्धारनीलोत्पला शल्यग्राहवती कृपेण वहनी कर्णेन वेलाकुला अश्वत्थामविकर्णघोरमकरा दुर्योधनावर्तिनी स्तोत्तीर्णा खलु पाण्डव
तस्मै नमः भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिविद्यानगम्यं वन्दे विष्णुं भवभयहरं सर्वलोकैकनाथं सर्वलोकैकनाथं। ವೀಕ್ಷಕರೇ, ನೋಡಿದ್ರಲ್ಲ, ಕುಣಿಗಲ್ ತಾಲೂಕಿನ ಶೆಟ್ಟಿಹಳ್ಳಿಯಲ್ಲಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಇಲ್ಲಿನ ವಿದ್ಯಾರ್ಥಿಗಳಿಂದ ಅನೇಕ ವಿಷಯಗಳನ್ನು, ಅಂದರೆ ಮಹಾಭಾರತದ ಶ್ಲೋಕಗಳನ್ನು ನೋಡಿ ನೀವು ಖುಷಿಪಟ್ಟಿದ್ದೀರಾ ಹಾಗೂ ಸಂತೋಷವನ್ನು ಪಟ್ಟಿದ್ದೀರಾ ಅಂತ ನಾವು ಕೂಡ ಅಂದ್ಕೊಂಡಿದ್ದೀವಿ. ಹಾಗೂ ಇಲ್ಲಿನ ಆಮೇಲೆ ಮುಖ್ಯೋಪಾಧ್ಯಾಯರು, ಆಮೇಲೆ ಶಿಕ್ಷಕರು, ಶಿಕ್ಷಕಿಯರು ಎಷ್ಟು ಚೆನ್ನಾಗಿ ಮಾತನಾಡಿದ್ದನ್ನು ನೀವು ಈಗಾಗಲೇ ನೋಡಿದ್ದೀರಾ. ವೀಕ್ಷಕರೇ, ಇಂಥ ಮುಂದಿನ ಎಪಿಸೋಡ್ಗಳಲ್ಲಿ ಮತ್ತೆ ಈ ರೀತಿಯ ಸರ್ಕಾರಿ ಪ್ರೌಢಶಾಲೆಗಳನ್ನು ನಾವು ನಿಮಗೆ ಚಿತ್ರೀಕರಿಸಿ ನಿಮಗೆ ತೋರಿಸಲಿದ್ದೇವೆ. ವೀಕ್ಷಕರೇ, ಯಾರ್ಯಾರು ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ.